ನೀವು ಹುಟ್ಟಿದ ತಿಂಗಳ ಪ್ರಕಾರ ಬರುವ ರೋಗಗಳು. ಜನವರಿ ತಿಂಗಳಲ್ಲಿ ಹುಟ್ಟಿದವರಿಗೆ ಬರುವ ರೋಗಗಳು. ಜನವರಿ ತಿಂಗಳಲ್ಲಿ ಹುಟ್ಟಿದವರಿಗೆ ರಕ್ತ ಸಂಬಂಧ ರೋಗಗಳು ಬರುವುದು ಹೆಚ್ಚು. ಹೃದಯ ಸಂಬಂಧಿ ಸಮಸ್ಯೆಗಳು, ಅಧಿಕ ರಕ್ತದೊತ್ತಡ ಸಮಸ್ಯೆಗಳು ಇವರಿಗೆ ಬರುವುದು. ಹೀಗಾಗಿ ಈ ತಿಂಗಳಲ್ಲಿ ಹುಟ್ಟಿದವರು ಕೊಬ್ಬು ಅಂಶ ಹೆಚ್ಚದಂತೆ ನೋಡಿಕೊಳ್ಳಬೇಕು ಮತ್ತು ತೂಕ ಹೆಚ್ಚಾಗದಂತೆ ಕಾಳಜಿ ವಹಿಸಬೇಕು. ಹಾಗೆಯೇ ಪ್ರತಿನಿತ್ಯ ವಾಕಿಂಗ್ ಮಾಡುವುದು ಉತ್ತಮ. ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದವರಿಗೆ ಬರುವ ರೋಗಗಳು. ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದವರಿಗೆ ಪಿತ್ತಕೋಶ, ಬ್ರಾಂಕೈಟಿಸ್ಗೆ ಸಂಬಂಧಿಸಿದ ರೋಗಗಳು ಬರುವುದು ಜಾಸ್ತಿ. ಹಾಗೆಯೇ ಶ್ವಾಸಕೋಶ ಸಂಬಂಧಿ ರೋಗಗಳು ಬರಬಹುದು. ಹೀಗಾಗಿ ಈ ತಿಂಗಳು ಹುಟ್ಟಿದವರು ನಿಯಮಿತವಾಗಿ ಲಿವರ್, ಬ್ರಾಂಕೈಟಿಸ್ ಪರೀಕ್ಷೆಗೆ ಒಳಪಡುತ್ತಿದ್ದರೆ ಸಂಭಾವ್ಯ ಕಾಯಿಲೆ ದೂರ ಮಾಡಬಹುದು. ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರಿಗೆ ಬರುವ ರೋಗಗಳು. ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು ತಮ್ಮ ಹೃದಯ ಜೋಪಾನವಾಗಿಟ್ಟುಕೊಳ್ಳಬೇಕು. ಯಾಕಂದರೆ ಈ ತಿಂಗಳಲ್ಲಿ ಹುಟ್ಟಿದವರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಕಾಡುವುದು. ಹೀಗಾಗಿ ಈ ತಿಂಗಳಲ್ಲಿ ಜನಿಸಿದವರು ಆದಷ್ಟು ಹೃದಯದ ಆರೋಗ್ಯ ಕಾಪಾಡುವಂತಹ ವ್ಯಾಯಾಮ, ಆಹಾರ ಸೇವನೆ ಮಾಡುವುದು ಮುಖ್ಯ. ಧ್ಯಾನ, ಯೋಗ ಮಾಡುತ್ತಿರಬೇಕು. ಹಾಗೆಯೇ ನಿಷೇಧಿತ ಉದ್ದೀಪನ, ಮದ್ದಿನ ಸೇವನೆಗಳಿಂದ ದೂರವಿರುವುದು ಒಳ್ಳೆಯದು. ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದವರಿಗೆ ಬರುವ ರೋಗಗಳು. ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದವರಿಗೆ ಆಗಾಗ ಎದೆ ನೋವಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಕ್ರಮೇಣ ಇದು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಯಾಗಿ ಕಾಡಬಹುದು. ಹೀಗಾಗಿ ಇವರು ಹೃದಯ, ಅದರ ನರಗಳು, ಮಾಂಸಖಂಡಗಳ ಆರೋಗ್ಯ ಕಾಪಾಡುವಂತಹ ವ್ಯಾಯಾಮ, ಶುದ್ಧ ಗಾಳಿ ಸೇವನೆ, ಆಹಾರ ಕ್ರಮ, ಉತ್ತಮ ಜೀವನ ಶೈಲಿ ರೂಢಿಸಿಕೊಳ್ಳುವುದು ಒಳ್ಳೆಯದು. ಮೇ ತಿಂಗಳಲ್ಲಿ ಹುಟ್ಟಿದವರಿಗೆ ಬರುವ ರೋಗಗಳು. ಮೇ ತಿಂಗಳಲ್ಲಿ ಹುಟ್ಟಿದವರಿಗೆ ಗಂಭೀರ ಕಾಯಿಲೆ ಅಪಾಯವಿಲ್ಲದೆ ಹೋದರೂ ಆಗಾಗ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಾದ ಶೀತ, ಜ್ವರ, ಹೊಟ್ಟೆ ನೋವು ಇತ್ಯಾದಿ ಕಾಡುತ್ತಲೇ ಇರುತ್ತದೆ. ಅಲ್ಲದೆ ಮಧುಮೇಹದಿಂದ ಸೈಲೆಂಟ್ ಕಿಲ್ಲರ್ಗಳು ಬಂದರೂ ಬರಬಹುದು. ಹೀಗಾಗಿ ಈ ತಿಂಗಳಲ್ಲಿ ಜನಿಸಿದವರು ಹೆಚ್ಚು ವ್ಯಾಯಾಮ ಮಾಡಬೇಕು ಮತ್ತು ತಮ್ಮ ಆಹಾರದಲ್ಲಿ ಪಥ್ಯ ಮಾಡಬೇಕು. ಉತ್ತಮ ಡಯಟ್ನಿಂದ ಮಾತ್ರವೇ ಈ ತಿಂಗಳಲ್ಲಿ ಜನಿಸಿದವರ ಆರೋಗ್ಯ ಚೆನ್ನಾಗಿಡಲು ಸಾಧ್ಯ. ಜೂನ್ ತಿಂಗಳಲ್ಲಿ ಹುಟ್ಟಿದವರಿಗೆ ಬರುವ ರೋಗಗಳು. ಜೂನ್ ತಿಂಗಳಲ್ಲಿ ಹುಟ್ಟಿದವರಿಗೆ ಡೆಂಗು, ಚಿಕನ್ ಗುನ್ಯಾ ರೋಗಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಆದರೆ ಈ ರೋಗಗಳಿಗಿಂತ ಕಾಲರ, ವಿಷಮಶಿತ ಜ್ವರವೇ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಕಲುಷಿತ ನೀರು ಹಾಗೂ ಆಹಾರ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ತಮ್ಮ ಆಹಾರದಲ್ಲಿ ಪಥ್ಯ ಮಾಡಬೇಕು. ಉತ್ತಮ ಡಯಟ್ ಮತ್ತು ಕಾದಾರಿಸಿದ ನೀರು ಕುಡಿಯಬೇಕು. ಜುಲೈ ತಿಂಗಳಲ್ಲಿ ಹುಟ್ಟಿದವರಿಗೆ ಬರುವ ರೋಗಗಳು. ಜುಲೈ ಎಂದರೆ ಹೇಳಿ ಕೇಳಿ ಮಳೆಗಾಲ, ಶೈತ್ಯ ಹವೆಯ ಕಾಲ. ಸಹಜವಾಗಿಯೇ ಈ ತಿಂಗಳಲ್ಲಿ ಜನಿಸಿದವರಿಗೆ ಅಸ್ತಮ ಇತ್ಯಾದಿ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆ ಕಾಡುವುದು. ಹೀಗಾಗಿ ಈ ತಿಂಗಳಲ್ಲಿ ಜನಿಸಿದವರು ಆದಷ್ಟು ಉತ್ತಮ ಗಾಳಿ ಸೇವನೆ, ಧೂಳಿನ ವಾತಾವರಣದಿಂದ ದೂರವಿರುವುದೇ ಒಳ್ಳೆಯದು. ಈ ತಿಂಗಳಲ್ಲಿ ಜನಿಸಿದವರಿಗೆ ಆಗಾಗ ಸಣ್ಣ ಮಟ್ಟಿಗೆ ಎದೆನೋವು, ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಸರಿಯಾದ ಆಹಾರ ಮತ್ತು ವ್ಯಾಯಾಮ ಮಾಡುತ್ತಾ ಆರೋಗ್ಯ ಕಾಪಾಡಿಕೊಳ್ಳಿ. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರಿಗೆ ಬರುವ ರೋಗಗಳು. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರಿಗೆ ಕರುಳಿಗೆ ಸಂಬಂಧಿಸಿದ ರೋಗಗಳು ಬರಬಹುದು. ಕರುಳಿಗೆ ನೇರವಾಗಿ ಸಂಬಂಧಿಸಿದಿಲ್ಲದೆ ಹೋದರೂ ಅಜೀರ್ಣ ಸಮಸ್ಯೆಗಳು, ಬೇದಿ, ಆಸಿಡಿಟಿಯಂತಹ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಹೀಗಾಗಿ ಈ ತಿಂಗಳಲ್ಲಿ ಜನಿಸಿದವರು ಆದಷ್ಟು ನೀರು ಸೇವನೆ, ಜೀರ್ಣಕ್ಕೆ ಸಹಕಾರಿಯಾಗುವಂತಹ ಆಹಾರಗಳನ್ನು ಸೇವಿಸುವುದು ಒಳ್ಳೆಯದು. ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದವರಿಗೆ ಬರುವ ರೋಗಗಳು. ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದವರಿಗೆ ಜೀರ್ಣ ಸಂಬಂಧಿ ರೋಗಗಳು ಬರುವುದು ಸಾಮಾನ್ಯ. ಈ ತಿಂಗಳಲ್ಲಿ ಹುಟ್ಟಿದವರಿಗೆ ಬೆಳಗಿನ ಹೊತ್ತು ವಾಕರಿಕೆ ಸಮಸ್ಯೆ, ಗ್ಯಾಸ್ಟ್ರಿಕ್, ಹೊಟ್ಟೆ ಉರಿ ಮುಂತಾದ ಸಮಸ್ಯೆಗಳು ಬರುವುದು. ಹೀಗಾಗಿ ಇವರು ಆದಷ್ಟು ಉತ್ತಮ ಜೀರ್ಣಕ್ಕೆ ಸಹಕರಿಸುವ ಆಹಾರ, ನೀರು, ವ್ಯಾಯಾಮ ಮಾಡುತ್ತಿದ್ದರೆ ಆರೋಗ್ಯ ಚೆನ್ನಾಗಿಡಬಹುದು. ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದವರಿಗೆ ಬರುವ ರೋಗಗಳು. ಅಕ್ಟೋಬರ್ ತಿಂಗಳಲ್ಲಿ ಜನಿಸಿದವರಿಗೆ ವಂಶವಾಹಿ ಕಾಯಿಲೆಗಳು ಬರುವ ಅಪಾಯ ಹೆಚ್ಚು.
ಹಾಗೆಯೇ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳು, ಮಾನಸಿಕ ಅಸಮತೋಲನ ಇತ್ಯಾದಿ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ಇವರಿಗೆ ವೈರಾಣುವಿನ ಮೂಲಕ ಹರಡುವ ಸೋಂಕು ರೋಗಗಳು ತಗುಲುವುದು ಬೇಗ. ಹೀಗಾಗಿ ಈ ತಿಂಗಳಲ್ಲಿ ಜನಿಸಿದವರು ನಿಯಮಿತವಾಗಿ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ತಜ್ಞ ವೈದ್ಯರಿಂದ ಚೆಕಪ್ ಮಾಡಿಸಿಕೊಳ್ಳುತ್ತಿರುವುದು ಒಳ್ಳೆಯದು. ನವೆಂಬರ್ ತಿಂಗಳಲ್ಲಿ ಹುಟ್ಟಿದವರಿಗೆ ಬರುವ ರೋಗಗಳು. ನವೆಂಬರ್ ತಿಂಗಳಲ್ಲಿ ಜನಿಸಿದವರು ಮೆದುಳಿನ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಯಾಕೆಂದರೆ ಈ ತಿಂಗಳಲ್ಲಿ ಚಳಿಗಾಲ ಆರಂಭವಾಗುತ್ತದೆ. ಈ ತಿಂಗಳಲ್ಲಿ ಜನಿಸಿದವರಿಗೆ ಉಸಿರಾಟದ ಸಮಸ್ಯೆ, ಶೀತ ಸಂಬಂಧಿ ಸಮಸ್ಯೆ, ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರುವುದು ಸಾಮಾನ್ಯ. ಹೀಗಾಗಿ ಈ ತಿಂಗಳಲ್ಲಿ ಜನಿಸಿದವರು ಅಲರ್ಜಿಕಾರಕ ವಸ್ತುಗಳಿಂದ ದೂರವಿರುವುದು ಒಳ್ಳೆಯದು. ಉಸಿರಾಟ, ಹೃದಯ, ಮೆದುಳಿಗೆ ಸಂಬಂಧಿಸಿದಂತೆ ಸಣ್ಣ ತೊಂದರೆ ಎದುರಾದರೂ ತಕ್ಷಣ ತಜ್ಞರಿಂದ ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ. ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿದವರಿಗೆ ಬರುವ ರೋಗಗಳು. ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿದವರು ಸದಾ ಎಲುಬು ಗಟ್ಟಿಗೊಳಿಸುವತ್ತ ಯೋಚನೆ ಮಾಡುವುದು ಒಳ್ಳೆಯದು. ಯಾಕೆಂದರೆ ಈ ತಿಂಗಳಲ್ಲಿ ಹುಟ್ಟಿದವರಿಗೆ ಬರುವ ಸಮಸ್ಯೆ ಎಲುಬಿಗೆ ಸಂಬಂಧಿಸಿದ್ದು. ಕೀಲು ನೋವು, ಸೊಂಟ ನೋವು ಬರುವ ಸಾಧ್ಯತೆ ಹೆಚ್ಚು. ಜೊತೆಗೆ ಹೃದಯ, ಶ್ವಾಸಕೋಶ ಸಂಬಂಧಿ ರೋಗಗಳು, ಬ್ರಾಂಕೈಟಿಸ್, ಅಸ್ತಮದಂತಹ ಸಮಸ್ಯೆಗಳು ಇವರಿಗೆ ಬರುವ ಸಾಧ್ಯತೆ ಇದೆ. ಸೋಂಕು ರೋಗಗಳು ಇವರಿಗೆ ತಗುಲುವುದು ಬೇಗ. ಹಾಗಾಗಿ ಈ ತಿಂಗಳಲ್ಲಿ ಹುಟ್ಟಿದವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.